ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋನಿಕಾ. ನಾನು RV ಡೆಂಟಲ್ ಕಾಲೇಜ್ನಲ್ಲಿ 3rd ಇಯರ್ ಓದುತ್ತಿದ್ದೇನೆ. ನಾನೀಗ ನಿಮಗೆ ಫ್ಲೂರಿಸಿಸ್ ಬಗ್ಗೆ ಹೇಳ್ತೀನಿ. ಫ್ಲೂರಿಸ್ ಅಂದರೆ ಏನು, ಫ್ಲೂರಿಸ್ ಹೆಂಗಾಗುತ್ತೆ ಅಂತ. ಇವಾಗ ನಿಮಗೆಲ್ಲ ಗೊತ್ತು, ನಮ್ಮ ಹಲ್ಲಿನಲ್ಲಿ ಫ್ಲೂರಿಸಿಸ್ ಇರುತ್ತೆ. ಅಂದರೆ ನಮ್ಮ ನಮ್ಮ ಹಲ್ಲು ಬೆಳಿಬೇಕಾದ್ರೂ ಅದರಲ್ಲೆಲ್ಲ ಫ್ಲೂರಿಸ್ ಕಂಟೆಂಟ್ ಇರುತ್ತೆ. ಸೊ ಫ್ಲೂರಿಸ್ ಏನು ಮಾಡುತ್ತೆ ಅಂದರೆ, ಫ್ಲೂರಿಸ್ಸು ನಮ್ಮ ಹಲ್ಲಲ್ಲಿ ಉಳ್ಕಲಾಗದೇ ಇರೋಂಗೆ ತಡೆಯುತ್ತೆ. ಮೇನಾಗಿ ಅದು ಉಳ್ಕಲಾಗದಿಡಂಗೆ ತಡೆಯುತ್ತೆ ಫ್ಲೂರಿಸಿಸ್. ಸೊ ಫ್ಲೂರಿಸಿಸ್ ಇವಾಗ ಉಳ್ಕಲ್ ಹೆಂಗಾಗುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ನಾವು ಊಟ ಮಾಡಿದ್ಮೇಲೆ ಕರೆಕ್ಟಾಗಿ ಹಲ್ಲು ಉಜ್ಜಿಲ್ಲ ಅಂದರೆ ಸೊ ಅದರಿಂದ ಉಳ್ಕಲಾಗುತ್ತೆ. ಸೊ ಈ ಫ್ಲೂರಿಸಿಸ್ ಏನು ಮಾಡುತ್ತೆ, ಆ ಉಳ್ಕಲ್ನ ತಡೆಯುತ್ತೆ. ಸೊ ಉಳ್ಕಲಾಗದೇ ಇರೋಂಗೆ ತಡೆಯುತ್ತೆ. ಮತ್ತು ಫ್ಲೂರಿಸಿಸ್ ಆಗೋದು ಜಾಸ್ತಿ ಮಕ್ಕಳಲ್ಲಿ. ಯಾಕೆ ಮಕ್ಕಳಲ್ಲೇ ಜಾಸ್ತಿ ಕಾಣಿಸುತ್ತೆ ಅಂದರೆ, ಮಕ್ಕಳಲ್ಲಿ ಜಾಸ್ತಿ ಯಾವ ಮಕ್ಕಳಲ್ಲಿ ಅಂದರೆ 8 ವರ್ಷ ಅವ್ರಿಗಿಂತ ಕೆಳಗೆ ಇಲ್ಲ ಅವ್ರಿಗಿಂತ ಮೇಲಿರೋ ಮಕ್ಕಳಿಗೆ ಫ್ಲೂರಿಸಿಸ್ ಕಾಣುತ್ತೆ. ಈಗ ಫ್ಲೂರಿಸಿಸ್ ಅಂದರೆ ನೀವು ಅನ್ಕೋಬೋದು, ಏನು ಈ ಫ್ಲೂರಿಸಿಸ್ ಅಂದರೆ? ಈ ಫ್ಲೂರಿಸಿಸ್ ಅಂದರೆ ನಿಮ್ಮ ಅಲ್ಲಿನ ಕಲರ್ ಬಿಳಿ ಇರುತ್ತೆ. ಸೊ ಅಲ್ಲಿನ ಕಲರ್ನ ಶೇಡ್ ಮಾಡೋದು ಅಂದರೆ ಆ ಅಲ್ಲಿನ ವೈಟ್ ಕಲರ್ ಮೇಲೆ ನಿಮಗೆ ಬ್ರೌನ್ ಕಲರ್ ಸ್ಪಾಟ್ಸ್ ಕಾಣಿಸುತ್ತೆ. ಸೊ ಒಂದೊಂದು ಸತಿ ಬ್ರೌನ್ ಕಲರ್ ಸ್ಪಾಟ್ಸ್ ಕಾಣಿಸುತ್ತೆ, ಒಂದ್ಸಲಿ ವೈಟ್ ಕಲರ್ ಚಾಕಿ ಕಲರ್ ಸ್ಪಾಟ್ಸ್ ಕಾಣಿಸುತ್ತೆ. ಸೊ ಈ ಫ್ಲೂರಿಸಲ್ಲಿ ಬೇರೆ ಬೇರೆ ಥರ ಇದೆ. ಇವಾಗ ಜಾಸ್ತಿ ನಾರ್ಮಲ್ ಫ್ಲೂರಿಸಿಸ್. ಈ ನಾರ್ಮಲ್ ಫ್ಲೂರಿಸಿಸ್ ಅಂದರೆ ಏನು ಅಂದರೆ, ಅದು ಅಷ್ಟು ನಿಮಗೆ ಎದ್ದು ಕಾಣಿಸಲ್ಲ, ನಿಮ್ಮ ಹಲ್ಲ ಮೇಲೆ ಅದು ಅದ್ದಿ ಕಾಣಿಸಲ್ಲ, ಅದು ಸ್ವಲ್ಪ ನಿಮ್ಮ ಹಲ್ಲಿನ ಕಲರ್ ಥರನೇ ಇರುತ್ತೆ. ಆದರೆ ಇವಾಗ ಫ್ಲೂರಿಸಿಸ್ಗಿಂತ ಸ್ವಲ್ಪ ಜಾಸ್ತಿ, ಇವಾಗ ನಿಮಗೆ ಮೈಲ್ಡ್ ಫ್ಲೂರಿಸಿಸ್ ಆಗಿದೆ ಅಂದರೆ, ಮೈಲ್ಡ್ ಅಂದರೆ ಸ್ವಲ್ಪ ಕಲರ್ ಕಾಣಿಸುತ್ತೆ, ಅಂದರೆ ಸ್ವಲ್ಪ ವೈಟ್ ಕಲರ್, ನಿಮ್ಮ ಹಲ್ಲು ಕಲರ್ಗಿಂತ ಸ್ವಲ್ಪ ಜಾಸ್ತಿ ವೈಟ್ ಕಾಣಿಸುತ್ತೆ. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ನಿಮಗೆ ತುಂಬ ಸೀರಿಯಸ್ ಫ್ಲೂರಿಸಿಸ್ ಆದರೆ, ಅಂದರೆ ತುಂಬ ಮೈಲ್ಡ್ ಆಗಿದ್ದರೆ ಸ್ವಲ್ಪ ಬ್ರೌನ್ ಕಲರ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಸಿವಿಯರ್ ಆದರೆ ಅದರಲ್ಲಿ ಫುಲ್ ನಿಮ್ಮ ಹಲ್ಲೆಲ್ಲ ಬ್ರೌನ್ ಸ್ಪಾಟ್ಸ್ ಬರುತ್ತೆ. ಸೊ ನೀವು ಇದು ಫ್ಲೂರಿಸಿಸ್ ಟೈಪ್ಸ್, ಅಂದರೆ ಈ ಫ್ಲೂರಿಸಿಸ್ ಹಿಂಗಾಗುತ್ತೆ. ಸೊ ಏನಂತ ಅಂದರೆ, ಫ್ಲೂರಿಸಿಸ್ ನೀವು ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಓಕೆ, ಇವಾಗ ನಾನು ಪ್ರಿವೆಂಟ್ ಮಾಡಬೇಕು, ಹೆಂಗೆ ಮಾಡ್ತೀರಾ? ಸೊ ಫ್ಲೂರಿಸಿಸ್ ಹೆಂಗೆ ಪ್ರಿವೆಂಟ್ ಮಾಡೋದು ಅಂದರೆ, ನೀವು ಫ್ಲೂರಿಸಿಸ್ ಇರೋ ಕಂಟೆಂಟ್ ಪದಾರ್ಥಗಳನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಇವಾಗ ಫ್ಲೂರಿಡ್ ಕಂಟೆಂಟ್ ಪದಾರ್ಥ ನಾವು ಎಲ್ಲ ಪದಾರ್ಥಗಳಲ್ಲೂ ಫ್ಲೂರಿಸ್ನ ಹುಡ್ಕೋಕ್ಕಾಗಲ್ಲ. ಸೊ ಈಗ ನಾವು ಕುಡಿಯೋ ನೀರಲ್ಲೂ ಫ್ಲೂರೈಡ್ ಇರುತ್ತೆ. ಬಟ್ ಅದನ್ನು ನೀವು ಕಮ್ಮಿ ಕಂಟೆಂಟ್ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಆ ಥರ ಆಗುತ್ತೆ. ಇವಾಗ 8 ವರ್ಷದಿಂದ ಜಾಸ್ತಿ ಇರೋ ಮಕ್ಕಳಿಗೆ ಕಂಟಿನ್ಯೂಸ್ ಫ್ಲೂರಿಸಿಸ್ ಇರೋ ಪದಾರ್ಥಗಳು ನೀವು ಕೊಡ್ತಾನೆ ಇದ್ದರೆ ಅವರಿಗೆ ಫ್ಲೂರಿಸಿಸ್ ಆಗುತ್ತೆ. ಅದೊಂದೇ ಅಲ್ಲ, ಈಗ ಟ್ರೀಟ್ಮೆಂಟ್. ಇವಾಗ ನೀವು ಕೇಳ್ಬೋದು, ಓಕೆ ಇವಾಗ ನಾನು ಫ್ಲೂರಿಸಿಸ್ ಇನ್ನೇಂಥರಲ್ಲಿ ನಿಮಗೆ ಅನಿಸ್ಬೋದು, ಇನ್ನೇಂಥರಲ್ಲಿ ಬರ್ಬೋದು ನೀವು ಹಾಕೋ ಟೂತ್ಪೇಸ್ಟ್ ಮೌತ್ ವಾಶಲ್ಲಿ ಅದರಲ್ಲೂ ಫ್ಲೂರಿಡ್ಸ್ಗಳಿರುತ್ತೆ. ಟೂತ್ಪೇಸ್ಟ್ನ ಜಾಸ್ತಿ ಉಪಯೋಗಿಸಿದಾಗ ಆ ಥರ ಆಗುತ್ತೆ. ಸೊ ಇವಾಗ ನೀವು ಕೇಳ್ಬೋದು, ಟೂತ್ಪೇಸ್ಟ್ ನಾವು ಅಲ್ಲಿ ಉಜ್ಲೇಬೇಕು, ಇಲ್ದಿರ ಇರೋಕ್ಕಾಗಲ್ಲ. ಸೊ ಅದಕ್ಕೆ ನೀವೇನು ಮಾಡ್ತೀರಾ ಅಂದರೆ, ಯಾವಾಗಲೂ ನಾವು ಜಾಸ್ತಿ ಇದು ಫ್ಲೂರಿಸಿಸ್ ಕಾಣೋದು ಮಕ್ಕಳಲ್ಲಿ. ಸೊ ಫ್ಲೂರಿಸಿಸ್ ಮಕ್ಕಳಾದಾಗ ಇಷ್ಟೇ ತುಂಬ ಕಮ್ಮಿ ನೀವು ಮಕ್ಕಳಲ್ಲಿ ಯಾವಾಗಲೂ ಟೂತ್ಪೇಸ್ಟ್ನ ಸ್ವಲ್ಪ ಯೂಸ್ ಮಾಡಬೇಕು. ಅವ್ರಿಗೆ ಬ್ರಷ್ನ ಕಂಟಿನ್ಯೂಸ್ ಮಾಡೋಕ್ಕೆ ಬಿಡಬಾರ್ದು. ಈಗ ಒಂದೊಂದು ಮಕ್ಕಳಿಗೆ ಬ್ರಷ್ ಅಲ್ಲಿ ಉಜ್ತಾ ಇರ್ಬೇಕಾದ್ರೆ ಆ ಟೂತ್ಪೇಸ್ಟಿನ ಫ್ಲೇವರ್ ಇದೆಯಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರೇನು ಮಾಡ್ತಾರೆ, ಆ ಟೂತ್ಪೇಸ್ಟ್ನ ತುಂಬ ಯೂಸ್ ಮಾಡ್ತಾರೆ ಮತ್ತು ಆ ವಾಟರ್ನ ಸ್ವಾಲೋ ಮಾಡ್ತಾರೆ. ಅದೆಲ್ಲ ಫ್ಲೂರಿಸಿಸ್ಗೆ ಲೀಡ್ ಮಾಡುತ್ತೆ. ಸೊ ನೆಕ್ಸ್ಟು ನೀವು ವಾಟರ್ ನೀವೆಲ್ಲನೂ ಚೆಕ್ ಮಾಡೋಕ್ಕಲ್ಲ, ಇದ್ರಲ್ಲಿ ಫ್ಲೂರಿಡ್ ಇದೆಯಾ ಅಂತ. ಸೊ ಅದಕ್ಕೆ ನಿಮ್ಮ ಡೆಂಟಿಸ್ಟ್ ಹತ್ರ ಹೋದಾಗ ಡೆಂಟಿಸ್ಟ್ ಹತ್ರ ಏನಾದರೂ ಸಜೆಷನ್ಸ್ ತೊಗೊಂಡು ನೀವು ಅದನ್ನು ಟೆಸ್ಟಿಗೆ ಕಳಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಂಟೆಂಟ್ ವಾಟರಲ್ಲಿ ಇರುತ್ತೆ ಅಂತ. ಸೊ ಇದಕ್ಕೆ ಪ್ರಿವೆನ್ಷನ್ಸ್ ಏನು ಅಂತ ಹೇಳಿದ್ರೆ, ಅದರಲ್ಲೆಲ್ಲ ಇದು ಒಂದು ಪ್ರಿವೆನ್ಷನ್ಸ್. ಇನ್ನು ನಿಮಗೆ ಇವಾಗ ಒಬ್ರಿಗೆ ಆಲ್ರೆಡಿ ಆಗಿಬಿಟ್ಟಿದೆ ಫ್ಲೂರಿಸಿಸ್. ಸೊ ನೀವು ಏನು ಮಾಡ್ಬೋದು ಅಂದರೆ, ನೀವು ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಹೆಂಗೆ ಅಂದರೆ, ಟೆಕ್ನಿಕ್ಸ್ ಅಂತ ಏನಂದರೆ, ನೀವು ಡೆಂಟಿಸ್ಟ್ ಹತ್ರ ಹೋದಾಗ ಅವ್ರು ಟೆಕ್ನಿಕ್ಸ್ ಹೇಳ್ತಾರೆ. ಸೊ ಒನ್ ಟೆಕ್ನಿಕ್ಸ್ ಅಂದರೆ ಟೂತ್ಪೇಸ್ಟ್ ಅಂದರೆ ಟೂತ್ಪೇಸ್ಟ್ ಕಲರಿಂಗ್ ಮಾಡ್ತಾರೆ. ಸೊ ಟೂತ್ಪೇಸ್ಟ್ ಮಾಡಿ ಕಲರಿಂಗ್ ಅಂದರೆ ಆ ಕರೆ ಮೀನ್ಸ್ ಅದು ನಿಮಗೆಲ್ಲ ಬ್ರೌನಿಷ್ ಕಲರ್ ಆಗಿರುತ್ತಲ್ಲ, ಅದನ್ನು ಅವರು ರಿಮೂವ್ ಮಾಡ್ತಾರೆ, ಅಲ್ಲಿನ ಸರ್ಫೇಸಿಂದ ರಿಮೂವ್ ಮಾಡ್ತಾರೆ. ಸೊ ಏನಾದರೂ ಅದಕ್ಕೆ ತುಂಬ ಸಿವಿಯರ್ ಆಗಿದ್ರೆ, ಅಂದರೆ ನಿಮಗೆ ಅದು ತುಂಬ ಅಲ್ಲೆಲ್ಲ ಫುಲ್ ಬ್ರೌನ್ ಆಗಿಬಿಟ್ಟಿದೆ, ಸೊ ಅದಕ್ಕೇನು ನಾವೇನು ಪೇಸ್ಟ್ ಹಾಕೋಕ್ಕಾಗಲ್ಲ, ಅದು ಆಕ್ವರ್ಡಾಗಿ ಕಾಣಿಸುತ್ತೆ ಅಂದಾಗ ಕ್ರೌನ್ ಹಾಕ್ತಾರೆ. ಕ್ರೌನ್ ಅಂದರೆ ನಮ್ಮ ದಂತಕವಚ ಥರನೇ ಒಂದು ಕ್ರೌನ್ ಇರುತ್ತೆ, ಅದನ್ನು ಅದಕ್ಕೆ ಹಾಕ್ತಾರೆ. ಸೊ ಅದು ಬಿಟ್ಟು ನೀವು ಏನೇ ಮಾಡೋಂಗಿದ್ರು
ಅದನ್ನು ಬಿಟ್ಟು ಇನ್ನೂ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಸೊ ಅದಕ್ಕೂ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಇದೆ. ಸೊ ಇನ್ನು ಮಕ್ಕಳಲ್ಲಿ ನೀವು ಹೆಂಗೆ ಅದನ್ನು ಪ್ರಿವೆಂಟ್ ಮಾಡ್ಬೋದು, ಇನ್ನು ಮಕ್ಕಳುಗಳಲ್ಲಿ ನೀವು ಪ್ರಿವೆಂಟ್ ಮಾಡೋದಾದರೆ ಅದೊಂದಷ್ಟು ಕಂಡೀಷನ್ಸ್ ಇದೆ ಮಕ್ಕಳಲ್ಲಿ. ಸೊ ಇವಾಗ ಇಂಥ ಏಜ್ ಮಕ್ಕಳಿಗೆ ಇಷ್ಟೇ ನೀವು ಪೇಸ್ಟ್ ಹಾಕಬೇಕು, ಮತ್ತು ಇಂಥ ಏಜ್ ಮಕ್ಳಿಗೆ ಎಷ್ಟಲ್ಲಿ ಬ್ರಷ್ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಇನ್ನು ಹೇಳಬೇಕು ಅಂದರೆ ಲೈಕ್ ಲಿಮಿಟೇಷನ್ಸ್ ಏನು ಅಂದರೆ, ಇವಾಗ ಮಕ್ಕಳು ಅಂದರೆ 3 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿಗೆ ನೀವು ಪೇಸ್ಟ್ನ ಮಿನಿಮಲ್ ಸೈಜಲ್ಲಿ ಹಾಕೋದ್ರೆ ತುಂಬ ಸ್ವಲ್ಪನೇ ಹಾಕ್ಕೊಡ್ಬೇಕು, ಜಾಸ್ತಿ ಹಾಕ್ಬಾರ್ದು, ತುಂಬ ಸ್ವಲ್ಪನೇ ಹಾಕ್ಕೊಡ್ಬೇಕು. ಮತ್ತು ಅವ್ರನ್ನೆಲ್ಲ ಮೌತ್ ವಾಶ್ ಆಗಲಿ ಅದೆಲ್ಲ ಅವ್ರಿಗೆ ಯೂಸ್ ಮಾಡೋಕ್ಕೆ ಬಿಡಬೇಕು. ಸೊ ಅವರು ಅಲ್ಲನ್ನ ಬ್ರಷ್ ಮಾಡಬೇಕು ಬರೀ 2 ಸತಿ ಅಷ್ಟೇ. ಇವಾಗ ಸ್ವಲ್ಪ ದೊಡ್ಡವರಾದರೆ ಅಂದರೆ ಇವಾಗ 3 ವರ್ಷಕ್ಕಿಂತ ಜಾಸ್ತಿ ಆದರೆ ಅವರು ಏನು ಮಾಡಬೇಕು ಅಂದರೆ ಅವರು ಸ್ವಲ್ಪ ಟೂತ್ಪೇಸ್ಟ್ನ ಇನ್ನೊಂದು ಚೂರು ಜಾಸ್ತಿ ಇನ್ಕ್ರೀಸ್ ಮಾಡಿ ಉಜ್ಬೋದು. ಬಟ್ ಆದರೆ ನೀವು ಅದನ್ನ ಟೇಕ್ ಕೇರ್ ಮಾಡಬೇಕು, ಅವರು ಅದನ್ನು ಸ್ವ್ಯಾಲೋ ಮಾಡಬಾರ್ದು. ಲೈಕ್ ಆ ಬ್ರಷ್ ಮಾಡ್ತಾ ಆ ವಾಟರ್ ಇದೆಯಲ್ಲ ಅದನ್ನು ಅವರು ಸ್ವ್ಯಾಲೋ ಮಾಡಬಾರ್ದು. ಸೊ ಇಂಥ ಮಕ್ಕಳು, ಈ ಲಿಮಿಟೇಷನ್ ಮಕ್ಕಳು ಇರೋ ಮಕ್ಕಳಲ್ಲಿ ನೀವೇ ಸ್ವಲ್ಪ ದಿವಸ ಬ್ರಷ್ ಮಾಡಿಸ್ಬೇಕು. ಈ ಪಾಡ್ಕಾಸ್ಟಿನ ಸಮ್ಮರಿ ಏನು ಅಂದರೆ, ಫ್ಲೂರಿಸಿಸ್ ಒಳ್ಳೆಯದು, ಮತ್ತು ಅದು ನಮ್ಮ ಅಲ್ಲಿಗೆ ಏನು ಪ್ರಭಾವ ಮಾಡುತ್ತೆ, ಮತ್ತು ಅದಾದಾಗ ನಾವು ಅದಕ್ಕೆ ಪ್ರಿಕಾಷನ್ಸ್ ಏನು ತೊಗೋಬೇಕು, ಅದಾಗದೇ ಇರಬೇಕಾದ್ರೆ ಅದಕ್ಕೆ ಪ್ರಿಕಾಷನ್ಸ್ ಏನು ತೊಗೋಬೇಕು ಅನ್ನೋದು ನಿಮಗೆ ನಾನು ಹೇಳಿದ್ದೀನಿ. ಮತ್ತು ಮಕ್ಕಳಲ್ಲಿ ಯಾಕಾಗುತ್ತೆ, ಮಕ್ಕಳಲ್ಲಿ ಆದರೆ ನಾವು ಅದಕ್ಕೆ ಏನು ಪ್ರಿಕಾಷನ್ ತೊಗೋಬೇಕು ಅಂತ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.